ತರ ಇದು ಬಂದು ಮಲೆನಾಡು ಗಿಡ್ಡ ನೋಡಿ. ಇಲ್ಲಿ ಮೀನುಗಾರಿಕೆ ಇಲಾಖೆ ಯಾವ ರೀತಿ ಮೀನಿನ ಬೆಳೆಯೋದು ಅನ್ನೋದು. ಪಿಗ್ನಿ, ಹಾ, ಕಲ್ಚರಿ, ಹಾ, ಬೀಟಲು. ಇದು ಸೋಲೋಫೈನ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಕಂಪ್ನಿ. ನಮ್ದು ಮೇಜರ್ಲಿ ಡ್ರಿಪ್ ಇಟ್ಟಿದ್ದೀವಿ. ಗೋಶಾಲೆ ಅಂತ ಹೇಳಿದ್ರೆ ಅದೇನು ದೊಡ್ಡ ಕಮರ್ಷಿಯಲ್ ಅಲ್ಲ. ದಾನಿಗಳಿಂದ ಯಾವ ಸಹಾಯನೂ ತಗೊಳ್ತಾ ಇಲ್ಲ, ಸರ್ಕಾರದಿಂದ ಏನು ತಗೊಳ್ತಾ ಇಲ್ಲ. ನಮ್ಮ ಸ್ವಂತ ಹಣದಿಂದ ಹೆಚ್ಚು ರೈತರುಗಳು ಮಿನಿ ಟ್ರ್ಯಾಕ್ಟರ್ನ ಉಪಯೋಗಿಸ್ತಾ ಇದ್ದಾರೆ. ಉದ್ದೇಶ ಏನಪ್ಪಾ ಅಂತಂದ್ರೆ ಸಣ್ಣ ನೋಡ್ತಾ ಇದೀರಲ್ಲ ನೋಡಿ, ಇಲ್ಲಿ ಸ್ವದೇಶಿ ಹಾಗೂ ವಿದೇಶಿ ತಳಿಯ ಹಣ್ಣುಗಳು ಯಾವ ರೀತಿ ಇದೆ ಅಂತ ಬಂದ್ರೆ ತುಂಬಾ ವೆರೈಟಿ ಆದ ಜ್ಯೂಸ್ಗಳು ಮತ್ತೆ ಸ್ಟಾಲ್ಗಳನ್ನ ನೋಡ್ಬೋದು ನಿಮ್ಗೆ. ಈ ಕಡೆ ಇದು ಬಂದು ಸೂರ್ಯಕಾಂತಿ. ಇದು ವೆರೈಟಿನ, ಇದು ಸೂರ್ಯಕಾಂತಿ ಏನ್ ನೋಡ್ತಾ ಇದ್ರೆ ಇದು ಬಂದು ಬಾಳೆ, ಇದು ಕೆಂಪು ಬಾಳೆ ಅಂತ. ಬನ್ನಿ ಮುಂದೆ ತೋರಿಸ್ತೀನಿ ಯಾವ್ಯಾವ ತರ ಇದೆ ಅಂತ. ಇಲ್ಲಿ ಕೃಷಿ ಮೇಳದಲ್ಲಿ ಏನೇನಿದೆ ಫಲ ಪುಷ್ಪಗಳು ಎಲ್ಲ ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ. ಬನ್ನಿ ಅಣ್ಣ. ಕಲ್ಕುಂದ ನಮ್ದು. ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ಬಿಳಿಗೆರೆ ಹೋಬಳಿ ಅಣ್ಣ. ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ನಾವೊಂದು 5 ವರ್ಷ ಆಯ್ತು. ಯಾವ್ಯಾವ ತಳಿ ಐತೆ ಅಣ್ಣ ಇಲ್ಲಿ? ಅಣ್ಣ ಪಿಗ್ನಿ, ಹಾ, ಕಲ್ಚರಿ, ಹಾ, ಬೀಟಲು. ಎಲ್ಲ ಏನ್ ರೈಟ್ ಹೇಳ್ತಾ ಇದ್ದೀರಾ ಅಣ್ಣ? ಇವೆಲ್ಲ ಕೆಜಿ ಲೆಕ್ಕ ಅಣ್ಣ. ಕೆಜಿ. ಇದು ಅಣ್ಣ ಇದು ಇದ್ರ ವಿಶೇಷತೆ ಏನು ಅಣ್ಣ? ಇದು ಶಾಲು ಮಾಡ್ತಾರಲ್ಲ ಅದು. ಅದು ಅದು ಈ 3 ಒಂದೇ ಅಣ್ಣ. ಈ 3 ಒಂದೇನಾ? ಇದ್ರ ವಿಶೇಷ ಏನು ಅಣ್ಣ? ಇದು ಮಾಂಸಕ್ಕೆ ಮತ್ತೆ ಹಾಲಿಗೆ ಹೆಚ್ಚು ಆದ್ಯತೆ ಕೊಡ್ತಾರೆ. ಹಾಲಿಗೆ. ಇನ್ನ ಬೇರೆ ಬೇರೆ ತರ ಎಲ್ಲ ಆಯ್ತಾ? ಇಲ್ಲ ಅಣ್ಣ, ನಮ್ ತಗೋರೋದೇ ಇಷ್ಟೇನಾ? ಇವೆಲ್ಲ ತೂಕದ ಲೆಕ್ಕ ಕೊಡ್ತೀರಿ. ಹೇಗ್ ಅನ್ನಿಸ್ತಿದೆ ಸುತ್ತೂರು ಜಾತ್ರೆ? ಮಾಮೂಲಿ ಇನ್ನೇನು ವರ್ಷ ನೋಡ್ದಂಗೆ ಅನಿಸ್ತದ. ನೋಡಿ ಈಗ ಯಾವ ರೀತಿ ಕಾಣಿಸ್ತಿದೆ ಅಂತ. ಚೆಂಡು ಅಲ್ಲೇ ಎಷ್ಟು ವೆರೈಟಿ ಇವೆ, ಹೇಗಿದೆ ಅಂತ. ನಮ್ಮ ರೈತರ ಬಂಡಿ ಎಲ್ಲೋದ್ರು ಮೇಯ್ನು. ಇದು ಬಂದು ಮಲೆನಾಡು ಗಿಡ್ಡ. ಇದ್ರ ಓನರ್ ಇಲ್ಲ, ಇವರು ಡ್ರೈವರ್ ಅಂತೆ. ಅವ್ರ ಓನರ್ ಇಲ್ಲ, ಬಂದ್ಮೇಲೆ ಬನ್ನಿ ಅಂತಂದವ್ರೆ. ಬನ್ನಿ ಇದ್ರ ವಿಶೇಷತೆ ಏನು ಅಂತೆಲ್ಲ ತಿಳ್ಕೊಳ್ಳೋಣ, ಆಮೇಲೆ ಬರೋಣ. ಆಮೇಲೆ ಇದು ಬಂದು ಸೂರ್ಯಕಾಂತಿ. ಇದು ವೆರೈಟಿನ, ಇದು ಸೂರ್ಯಕಾಂತಿ ಇದೇ ಬೇರೆನಾ ಇಲ್ಲ ಎಲ್ಲ ಒಂದೇನಾ? ಎಲ್ಲ ಒಂದೇ ತರ. ಹೇಗಿದೆ ಕೃಷಿ ಮೇಳ ಇಲ್ಲಿ? ನೋಡ್ತಾ ಇದೀರಲ್ಲ ನೋಡಿ, ಇಲ್ಲಿ ಸ್ವದೇಶಿ ಹಾಗೂ ವಿದೇಶಿ ತಳಿಯ ಹಣ್ಣುಗಳು ಯಾವ ರೀತಿ ಇದೆ ಅಂತ. ಅದರ ಗಿಡಗಳೆಲ್ಲ ಇಲ್ಲೇ ಇದೆ ನೋಡಿ. ತುಂಬಾ ವೆರೈಟಿ ಹಣ್ಣುಗಳು, ಅದರ ಗಿಡಗಳು ಇಲ್ಲೇ ಇವೆ. ನೋಡ್ತಾ ಇದ್ರೆ ಇದು ಬಂದು ಏಕದಳ ಮೇವಿನ ಬೆಳೆಗಳು. ಯಾವ್ಯಾವ ರೀತಿ ಬೆಳೆಗಳನ್ನ ಇಲ್ಲಿ ಬೆಳಿಬೋದು ಅನ್ನೋದನ್ನ ಇಲ್ಲಿ ಇದೆ. ಹೈಬ್ರಿಡು ಮತ್ತೆ ಮೇವಿನ ಮುಸ್ಕಿನ ಜೋಳದ್ದು ಎಲ್ಲ ಇದೆ. ಅದ್ರದ್ದು ಬೀಜಗಳು ಮತ್ತೆ ಅದ್ರದ ಸಣ್ಣ ಸಣ್ಣ ಬೇರುಗಳದ್ದು ಎಲ್ಲ ಇಲ್ಲಿದೆ ನೋಡ್ಬೋದು. ಮೇವಿಂದು ತೌಡು ಆಗಿರ್ಬೋದು, ಹಸುಗೆ ಕೊಡೋಂಥ ಬೀನಿಸ್ಸು, ಸೈಲೇಜನು, ಕುದುರೆ ಮಸಾಲೆ, ತುಂಬಾ ರೀತಿಯ ಹುಲ್ಲುಗಳು ಇದರಲ್ಲಿ ಕಾಣಿಸುತ್ತೆ ನೋಡಿ. ಇಲ್ಲಿ ಮೀನುಗಾರಿಕೆ ಇಲಾಖೆ ಯಾವ ರೀತಿ ಮೀನಿನ ಬೆಳೆಯೋದು ಅನ್ನೋದು. ನಿಮ್ಗೆ ರೈತರಿಗೆ ಹೆಲ್ಪ್ ಆಗ್ಲಿ ಅಂತ ಮಾಡಿರುವಂತ ಟ್ರ್ಯಾಕ್ಟರ್ಗಳು ಇಲ್ಲಿ ಕಾಣಿಸ್ಬೋದು ನೋಡಿ. ಈ ಕಡೆ ದೊಡ್ಡ HP ಒಂದು ಟ್ರ್ಯಾಕ್ಟರ್ ಇದೆ, ಈ ಕಡೆ ಸಣ್ಣ HP ನೋಡ್ಬೋದು ಯಾವ್ಯಾವ ರೀತಿ ಇದೆ ಅಂತ. ಕೃಷಿ ಮೇಳದಲ್ಲಿ ಎಲ್ಲ ಈ ಕಡೆ ಸಿದ್ಧತೆಗಳು ನಡೀತಾವೆ ಇವಾಗ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಪಣಿರಾಜ ಮೂರ್ತಿ ಅಂತ. ಸರ್ ಇಲ್ಲಿ ಏನ್ ಮಾಡ್ತಾ ಇರೋದು ಇಲ್ಲಿ? ಸರ್ ನಮ್ದು ಕ್ಯಾಪ್ಟನ್ ಟ್ರ್ಯಾಕ್ಟರ್ದು ಪ್ರದರ್ಶನ ಇಟ್ಟಿದ್ದೀವಿ ಸರ್. ಇದು ಚಾಮರಾಜನಗರದಲ್ಲಿದೆ, ಮತ್ತೆ ಕುದೇರಲ್ಲಿದೆ, ಮತ್ತೆ ಗುಂಡ್ಲುಪೇಟೆಯಲ್ಲಿದೆ ಶೋರೂಮ್ಗಳು. ಈಗ ಅತಿ ಹೆಚ್ಚು ರೈತರುಗಳು ಮಿನಿ ಟ್ರ್ಯಾಕ್ಟರ್ನ ಉಪಯೋಗಿಸ್ತಾ ಇದ್ದಾರೆ. ಉದ್ದೇಶ ಏನಪ್ಪಾ ಅಂತಂತಂದ್ರೆ ಸಣ್ಣ ಬೆಳೆಗಳ ಬೇಸಾಯಕ್ಕೆ ರೈತರಿಗೆ ಲೇಬರ್ಸ್ಗಳದ್ದು ಕಡಿಮೆ ಆಗ್ತಾ ಇರೋದ್ರಿಂದ ಪ್ರಮಾಣ ಈಗ ಸಣ್ಣ ಟ್ರ್ಯಾಕ್ಟರ್ನ ಉಪಯೋಗ ಜಾಸ್ತಿ ಆಗ್ತಾ ಇದೆ. ನಮ್ಮ ಟ್ರ್ಯಾಕ್ಟರ್ ನಮಗೆ ಮಾಹಿತಿ ಸಿಗಬೇಕು ಅನ್ನೋದಾದ್ರೆ ನಮ್ಮ ದೇಶದಲ್ಲೇನೆ ಪ್ರಪ್ರಥಮವಾಗಿ ಮಿನಿ ಟ್ರ್ಯಾಕ್ಟರ್ನ ಕಂಡಿಡಿದಂತಹ ಏಕೈಕ ಕಂಪ್ನಿ ಕ್ಯಾಪ್ಟನ್ ಟ್ರ್ಯಾಕ್ಟರ್ದಾಗಿದೆ. ಇದು ಪ್ರೊಡಕ್ಷನ್ ಬಂದು ನಮ್ಮ ಕಂಪ್ನಿ ಬಂದು ಗುಜರಾತ್ ರಾಜ್ಕೋಟಲ್ಲಿ ಪ್ರೊಡಕ್ಷನ್ ಆಗುತ್ತೆ. ಸೊ ಇದರಲ್ಲಿ 20 ರಿಂದ 28 HP ತರ ಇಷ್ಟು ಮಾಡೆಲ್ಗಳು ಬರ್ತಾ ಇದೆ ನಮ್ಮದಲ್ಲಿ. ಸೊ ಅದರಲ್ಲಿ ಸಹ ರೈತರಿಗೆ 25 HP ಅಂದ್ರೆ PTO 20ರ ಒಳಗೆ ಸಂಬಂಧಪಟ್ಟಂತ ಯಾವ್ಯಾವ್ದು ಟ್ರ್ಯಾಕ್ಟರ್ಗಳಿದೆ ಅದಕ್ಕೆಲ್ಲದಕ್ಕೂ ಸಹ SC ST ಕೆಟಗರಿಗಳಿಗೆ 1,87,000 ರೂಪಾಯಿಗಳು ಸಹಾಯಧನ ಸಿಗ್ತಾ ಇದೆ. ಅದರಲ್ಲಿ ಜನರಲ್ಗೆ
75,000 ರೂಪಾಯಿ ಸಹಾಯಧನ ಸಿಗ್ತಾ ಇದೆ. ಸೊ ಇದರಲ್ಲಿ ನಮ್ಮ ಶೋರೂಮ್ನ ವಿಶೇಷತೆ ಏನು ಅಂತಂದ್ರೆ ನಮ್ಮದಲ್ಲಿ ಇದರಲ್ಲಿ 3 ವರ್ಷಗಳ ಅನಿಯಮಿತ ವಾರಂಟಿ, ಗೇರ್ ಬಾಕ್ಸು, ಇಂಜಿನ್ನು ಮತ್ತೆ ಹೈಡ್ರಾಲಿಕ್ ಇದು ಏನೇ ಸಮಸ್ಯೆ ಆದರೂ ಸಹ ಕಂಪ್ಲೀಟ್ ಆಗಿ ನಮ್ಮ ಕಂಪ್ನಿನೇ ಸಹ ಜವಾಬ್ದಾರರಾಗಿರ್ತದೆ. ಅದರ ಜೊತೆಗೆ ನಮ್ಮ ಕ್ಯಾಪ್ಟನ್ ಟ್ರ್ಯಾಕ್ನ ಈ ಸುತ್ತೂರು ಜಾತ್ರೆಯಲ್ಲಿ ಯಾರು ಖರೀದಿ ಮಾಡ್ತಾರೆ ಅಥವಾ ಬುಕ್ ಮಾಡ್ಕೊಂತಾರೆ ಅವ್ರಿಗೆ ವಿಶೇಷ ಒಂದು ಕೊಡುಗೆ ಕೊಡ್ತಾ ಇದೀವಿ. ಒಂದು 28 HP ಇಂಜಿನ್ನು, ಒಂದು 30 ಬ್ಲೇಡರ್ ರೋಟವೇಟರು, ಮತ್ತೆ ಒಂದು 5 ರೆಕ್ಕೆ ನೇಗಿಲು ಅಥವಾ 3 ರೆಕ್ಕೆ ನೇಗಿಲು, ಮತ್ತೆ ಒಂದು ಬೆಡ್ ಕಟ್ಟುವ ಒಂದು ಉಪಕರಣವನ್ನ ಒಟ್ಟಾರೆ 7,20,000 ರೂಪಾಯಿಗೆ ನಾವು ಎಲ್ಲಾ 3 ಉಪಕರಣಗಳು ಮತ್ತೆ ಒಂದು ಇಂಜಿನ್ ನ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ರೈತರು ನಮ್ಮ ಹತ್ರ ಯಾರೇ ಟ್ರ್ಯಾಕ್ಟರ್ ತಗೊಂಡು ಹೋದ್ರೂ ಸಹ ಕರ್ನಾಟಕದಾದ್ಯಂತ ಯಾರೇ ತಗೊಂಡ್ರು ಸಹ ಅವರ ಮನೆ ಬಾಗಿಲಿಗೆ ಹೋಗಿ ನಾವು ಅದನ್ನ ಸರ್ವಿಸ್ ಮಾಡ್ಕೊಡ್ತೀವಿ. ಸರ್ ಇದ್ರದ್ದು ಲೋನ್ ಎಲ್ಲ ಹೇಗೆ ಸಿಗುತ್ತೆ? ಸರ್ ಇದರಲ್ಲಿ ಲೋನ್ಗಳು ಬ್ಯಾಂಕ್ ಆಫ್ ಬರೋಡಾದಲ್ಲಾಯ್ತು ಅಂದ್ರೆ 6 ಲಕ್ಷ ಲೋನ್ ಆಗುತ್ತೆ. ಫೈನಾನ್ಸ್ ಅಂದ್ರೆ LNT ಆಗಿರ್ಬೋದು, ಹಿಂಡಸ್ ಆಗಿರ್ಬೋದು, ಕೊಟ್ಯಾಕ್ ಮಹೇಂದ್ರ ಆಗಿರ್ಬೋದು, ಇದರಲ್ಲೆಲ್ಲ ಸಹ 5 ಲಕ್ಷ ತನಕ ಲೋನ್ ಆಗುತ್ತೆ. ಇದರಲ್ಲಿ ಯಾವುದೇ ತರಹ RTCs ಅಂದ್ರೆ ಜಮೀನುಗಳನ್ನ ಮಾರ್ಟ್ಗೇಜ್ ಮಾಡುವಂತ ಅವಶ್ಯಕತೆಗಳು ಇರಲ್ಲ. ಬೇಸ್ಡ್ ಆನ್ KYC ಆಧಾರದ ಮೇಲೆನೆ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಈ KYC ಬೇಸ್ ಮೇಲೆನೆ ರೈತರಿಗೆ ಲೋನ್ ಆಗುತ್ತೆ. ಮತ್ತೆ ಇದ್ರದ್ದು ಉಪಯೋಗ? ಸರ್ ಇದ್ರದ್ದು ಉಪಯೋಗ ಮುಖ್ಯವಾಗಿ ಏನು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾರು ಝೀರೋ ಕಲ್ಟಿವೇಶನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಮಲ್ಚರ್ ಅಂತ ಒಂದು ಉಪಕರಣ ಬರುತ್ತೆ. ಆ ಮಲ್ಚರ್ ಉಪಕರಣ ಏನ್ ಮಾಡುತ್ತೆ ಅಂತಂದ್ರೆ ಭೂಮಿಯನ್ನ ಉಳುಮೆ ಮಾಡಲ್ಲ, ಭೂಮಿಯನ್ನ ಒಂದು ಅರ್ಧ ಇಂಚು ಅಷ್ಟು ಮಾತ್ರ ಉಳುಮೆ ಮಾಡಿ ಎಲ್ಲ ಮೇಲ್ಗಡೆ ಇರ್ತಕ್ಕಂತಹ ಕಸಗಳು ಅಂದ್ರೆ ತ್ಯಾಜ್ಯವನ್ನ ಪುಡಿ ಪುಡಿ ಮಾಡಿ ಗೊಬ್ಬರಕ್ಕೆ ಅದು ಉಪಯೋಗ ಮಾಡ್ಕೊಡಕ್ಕಾಗತ್ತೆ. ಒಂದು ಎರಡನೇದು ಏನಪ್ಪಾ ಅಂತಂದ್ರೆ ಬಾಳೆ ಮಧ್ಯ ಅಂದ್ರೆ 6 ಅಡಿ ಇರ್ತಕ್ಕಂತಹ ಬಾಳೆ 2 ಸಾಲಿನಲ್ಲಿ ರೊಟವೇಟರ್ನು ಸಹ ಉಪಯೋಗಿಸ್ತೀವಿ. ಅದರ ಜೊತೆಗೆ ರೊಟವೇಟರ್ ಮಾಡ್ತಾನೆ ಬೆಡ್ ಕಟ್ಕೊಂಡು ಸಹ ಬರ್ತದೆ. ಜೊತೆಗೆ ಈ ಇತ್ತೀಚಿನ ದಿನಗಳಲ್ಲಿ ಮೊದಲು ರೈತಗಳೆಲ್ಲ 3 ಅಡಿ ಕಬ್ಬುಗಳನ್ನ ಹಾಕ್ತಾ ಇದ್ರು, ಇತ್ತೀಚಿನ ದಿನಗಳಲ್ಲಿ 5 ಅಡಿ ಕಬ್ಬು, 5 ಅಡಿ ಸಾಲನ್ನ ಹಾಕ್ತಾ ಇದ್ದಾರೆ. ಅದ್ರ ಮಧ್ಯದಲ್ಲಿ ಉಳುಮೆ ಮಾಡೋದಕ್ಕೆ ಮತ್ತೆ ಆ ಬಂಡ್ ಕಟ್ಟೋದಕ್ಕೆ ಅಂದ್ರೆ ಬೆಡ್ ಕಟ್ಟೋದಕ್ಕೂ ಸಹ ಇದು ತುಂಬಾ ಉಪಕಾರ ಆಯ್ತಾ ಇದೆ. ಅದರ ಜೊತೆಗೆ 3 ನೇಗ್ಲು ಮತ್ತೆ 5 ನೇಗ್ಲು ಮತ್ತೆ ಪಲ್ಟಿ ನೇಗ್ಲು ಅಂತ 2 ನೇಗ್ಲು ಬರುತ್ತೆ. ಅದನ್ನು ಸಹ ನಮ್ಮ ಕ್ಯಾಪ್ಟನ್ ಟ್ರ್ಯಾಕ್ಟರ್ಗೆ ಉಪಯೋಗಿಸ್ಕೊಂಡು ಆ ಉಪಕರಣ ಅಳವಡಿಸ್ಕೊಂಡು ಉಳುಮೆ ಮಾಡಬಹುದು ರೈತರು. ಸರ್ ಇಂಜಿನ್ ಬಂದು ಇದು ಮಿಶ್ರಿಬಿಸಿ ಇಂಜಿನ್ 28 HP ಇಂಜಿನ್ ಬರ್ತದೆ. ಕೊನೆಯದಾಗಿ ಒಂದು ಬ್ಲೂ ಕಲರ್ ಟ್ರ್ಯಾಕ್ಟರ್ ಇದೆಯಲ್ಲ ಅದು 25 HP ಬರುತ್ತೆ. ಇದು ಸಿಮ್ಸನ್ ಇಂಜಿನ್ ಬರ್ತದೆ. ಮಿಶ್ರಿಬಿಸಿ ಇಂಜಿನ್ ಅಲ್ಲಿ 3 ಸಿಲಿಂಡರ್ ಬರ್ತದೆ, ಇದರಲ್ಲಿ 2 ಸಿಲಿಂಡರ್ ಬರ್ತದೆ. ಇದರಲ್ಲಿ ಇಂಜಿನ್ ಕೆಪಾಸಿಟಿ ಬಂದು ಮಿಶ್ರಿಬಿಸಿ ಇಂಜಿನ್ ಬಂದು 28 HP ಬರ್ತದೆ. ಸಿಮ್ಸನ್ ಇಂಜಿನ್ ಬಂದು 25 HP ಬರ್ತದೆ. ಇದರಲ್ಲಿ ವಿಶೇಷತೆ ಏನು ಅಂತಂದ್ರೆ ರೈತರಿಗೆ ಕಲರ್ಗಳು ಸಹ 8 ವಿವಿಧ ಬಣ್ಣಗಳಲ್ಲಿ ನಮ್ಮ ಕ್ಯಾಪ್ಟನ್ ಟ್ರ್ಯಾಕ್ಟರ್ ದೊರೆಯುತ್ತದೆ. ಸರಿ ಸರ್, ಆಯ್ತು. ಥ್ಯಾಂಕ್ ಯು. ಬಂದ್ರೆ ತುಂಬಾ ವೆರೈಟಿ ಆದ ಜ್ಯೂಸ್ಗಳು ಮತ್ತೆ ಸ್ಟಾಲ್ಗಳನ್ನ ನೋಡ್ಬೋದು. ನಿಮ್ಗೆ ಈ ಕಡೆ ಬಂದು ಚಾಟ್ ಸೆಂಟರ್ಗಳಿವೆ. ಬನ್ನಿ ನೋಡೋಣ ಮುಂದೆ ಮುಂದೆ ಯಾವ ರೀತಿ ಎಲ್ಲ ಸಿಗುತ್ತೆ ಅಂತ. ಇಲ್ಲಿ ಕೃಷಿಗೆ ಸಂಬಂಧಪಟ್ಟ ಔಷಧಿಗಳು ಮತ್ತೆ ಎಲ್ಲ ಸಿಗುತ್ತೆ. ಸರ್ ರಾಜು ಅಂತ ಹೇಳಿ ಸರ್. ಸರ್ ಇದು ಏನೇನು ಕೃಷಿಗೆ ಔಷಧಿಗಳಿದೆ? ಸರ್ ಇದು ಸೋಲೋಫೈನ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಕಂಪ್ನಿ. ನಮ್ಮದು ಮೇಜರ್ಲಿ ಡ್ರಿಪ್ ಫರ್ಟಿಲೈಸರು, ಬಯೋಸ್ಟಿಮ್ಯುಲೆಂಟು ಮತ್ತು ಮೈಕ್ರೋನ್ಯೂಟ್ರೆಂಟ್ ಎಲ್ಲ ಬರ್ತದೆ ಸರ್. ತರಕಾರಿ ಬೆಳೆಗಳಿಗೆ ಬೇಕಾದಂಥ ಗ್ರೋತ್ ಪ್ರಮೋಟರು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಮತ್ತು ನೀರಲ್ಲಿ ಬಿಡುವಂಥ ರಸಾವರಿ ಗೊಬ್ಬರಗಳು ಮೇಜರಾಗಿ ಬರ್ತವೆ ಸರ್ ನಮ್ಮ ಕಂಪ್ನಿನಲ್ಲಿ. ಅಂದರೆ ಯಾವ್ಯಾವ ಬೆಳೆಗೆ ಹಾಕ್ಬೋದು ಸರ್? ತರಕಾರಿ ಎಲ್ಲ ಬೆಳೆಗೂ ಹಾಕ್ಬೋದು. ತೆಂಗು, ತೋಟಗಾರಿಕಾ ಬೆಳೆ, ಬಾಳೆ, ಅಡಿಕೆ ಮತ್ತು ತರಕಾರಿ ಎಲ್ಲ ಬೆಳೆಗಳಿಗೂ ಕೂಡ ಬಳಕೆ ಮಾಡ್ಬೋದು ಸರ್. ಅದು ಬಿಟ್ರೆ ಮೇವಿಗೂ ಹಾಕ್ಬೋದಾ? ಇಲ್ಲ ಸರ್, ಮೇವಿಗೆ ಡೆವಲಪ್ಮೆಂಟ್ ಬೇಕು ಅಂದಾಗ ಅದಕ್ಕೂ ಬಳಕೆ ಮಾಡ್ಕೋಬೋದು. ಎಷ್ಟು ವರ್ಷದಿಂದ ಇಲ್ಲಿ ಇದನ್ನ ಸ್ಟಾಲ್ನ ಹಾಕ್ತಿದ್ದೀರಿ ಸರ್? ಇದು ಕಂಪ್ನಿ ಸ್ಟಾರ್ಟ್ ಆಗಿ 5 ವರ್ಷ ಆಗಿದೆ. ನಾವು ಇದೇ ಮೊದಲನೇ ಬಾರಿ ಮಂಡ್ಯ VC ಫಾರ್ಮಲ್ಲೆಲ್ಲ ಸ್ಟಾಲ್ ಆಗ್ತಾ ಇದ್ದೋ. ಇಲ್ಲಿ ಸುತ್ತೂರಲ್ಲಿ ಇದೇ ಫಸ್ಟ್ ಟೈಮ್ ಹಾಕಿದ್ದಾರೆ ಸರ್. ಹೇಗೆ ಅನ್ನಿಸ್ತಿದೆ? ಇದು ಫಸ್ಟ್ ಡೇ. ಜನ ಹೇಗೆ ಬರ್ತಾರೆ ನೋಡ್ಕೊಂಡು ಇದು ಮಾಡಬೇಕು. ಚೆನ್ನಾಗಿ ಬರ್ತಾರೆ, ಜೋರಾಗಿ ಬರ್ತಾರೆ ಜನ ಅಂತ ಅನ್ನಿಸ್ತಾ ಇದೆ ಸರ್ ನೋಡಿದ್ರೆ. ಸರಿ ಸರ್, ಓಕೆ, ಥ್ಯಾಂಕ್ ಯು ಸರ್. ಯಾವ ಊರು? ನಮಸ್ತೆ, ನಾನು ತಮ್ಮಯ್ಯ, ಚೌಡಿಕಟ್ಟೆ, ಹುಣಸೂರು ತಾಲೂಕು ನಮ್ಮದು. ನಮ್ಮಲ್ಲಿ ಒಂದು ಚಿಕ್ಕದಾಗಿ ಒಂದು ಗೋಶಾಲೆ ಇಟ್ಟಿದ್ದೀವಿ. ಗೋಶಾಲೆ ಅಂತ ಹೇಳಿದ್ರೆ ಅದೇನು ದೊಡ್ಡ ಕಮರ್ಷಿಯಲ್ ಅಲ್ಲ, ದಾನಿಗಳಿಂದ ಯಾವ ಸಹಾಯನೂ ತಗೊಳ್ತಾ ಇಲ್ಲ, ಸರ್ಕಾರದಿಂದ ಏನು ತಗೊಳ್ತಾ ಇಲ್ಲ. ನಮ್ಮ ಸ್ವಂತ ಹಣದಿಂದ ನಾವು ಗೋಶಾಲೆ ಮಾಡ್ತಾ ಇರೋದು. ನಿಮ್ಗಳಿಗೂ ನಾನು ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂದರೆ ಪ್ರತಿಯೊಬ್ಬರ ಮನೇಲಿ ಒಂದೊಂದು ಹಸುಗಳು ಇರಬೇಕು. ಇವತ್ತು ನೋಡಿ ನಮ್ಮಲ್ಲಿ ಇದು ಮಲ್ನಾಡ್ ಗಿಡ್ಡ ಅಂದ್ಬಿಟ್ಟಿದ್ದು, ಇದು ಭಾಳ ವಿಶೇಷವಾದ ಒಂದು ತಳಿ. ಹಾಗೆ ಅದೊಂದು ಸ್ವರ್ಣ ಕಪಿಲ. ಮೋಸ್ಟ್ಲಿ ಸ್ವರ್ಣ ಕಪಿಲ ಅನ್ನೋದು ನಿಮಗೆ ಕರ್ನಾಟಕದಲ್ಲಿ ಹುಡುಕಿದ್ರೆ ಒಂದು 10 ಹಸುಗಳು ಸಿಗ್ಬೋದು ಅಂದಾಜು ಅಷ್ಟೇ. ಅದರಲ್ಲಿ ವಿಶೇಷವಾದದ್ದು ಇದು ಸ್ವರ್ಣ ಕಪಿಲ. ಯಾರೋ ನಮಗೆ ದಾನಿಗಳು ಇದನ್ನ ಕೊಟ್ಟಿರೋದು. ಹಾಗೆ ಇದು ಮಲ್ನಾಡ್ ಗಿಡ್ಡ ಅಂತ ಹೇಳ್ಬಿಟ್ಟು ನಾವು ಉಡುಪಿ ಹತ್ರ ಜನನಿ ಗೋಶಾಲೆ ಅಂತ ಇದೆ, ಆ ಜನನಿ ಗೋಶಾಲೆಯವರು ನಮಗೆ ನಮ್ಮ ಗೋಶಾಲೆಗಿಂತ ಕೊಟ್ಟಿರೋದು. ಇದ್ರದ್ದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಇದು ನಿಮಗೆ ಅರ್ಧ ಲೀಟ್ರ್ ಹಾಲು ಕರೆದ್ರೂ ಇಟ್ಸ್ ವೆರಿ ಪವರ್ಫುಲ್.
ವೆರಿ ಪವರ್ಫುಲ್ ಇದು. ಒಂದು ಅರ್ಧ ಲೀಟರ್ ಹಾಲು ಕರೆದ್ರೂ ಆ ಹಾಲಿಗೆ ತುಂಬ ಶಕ್ತಿ. ನೀವು ನೋಡಿರ್ಬೋದು ನಮ್ಮ ಕರ್ನಾಟಕದಲ್ಲಿ ಬ್ಯಾಂಕ್ಗಳೆಲ್ಲ ಎಲ್ಲಿ ಸೃಷ್ಟಿಯಾಗಿದ್ದು ಅಂದರೆ ಮಂಗಳೂರಿನಲ್ಲೇ. ಮಂಗಳೂರು, ಶಿವಮೊಗ್ಗ, ಉಡುಪಿ, ಕೊಡಗು, ಇಲ್ಲಿ ಮಲೆನಾಡು ಗಿಡ್ಡ ಇಲ್ಲಿ ವಿಶೇಷವಾದ ತಳಿಯದು. ನಮ್ಮ ಕರ್ನಾಟಕದಲ್ಲಿ 70 ಕಿಲೋಮೀಟ್ರಿಗೆ ಒಂದು ಭಾಷೆ ಕನ್ನಡನೇ, ಬಟ್ ಅದು ಮಾತಾಡೋ ಸ್ಟೈಲ್ ಇದೆಯಲ್ಲ ಅದೆಲ್ಲ ಚೇಂಜ್ ಆಗ್ತದೆ. 70 ಕಿಲೋಮೀಟ್ರಿಗೆ ಒಂದು ಭಾಷೆ ಚೇಂಜ್ ಆಗ್ತದೆ, 70 ಕಿಲೋಮೀಟ್ರಿಗೆ ಒಂದು ವಾತಾವರಣ ಚೇಂಜ್ ಆಗ್ತದೆ, ಮತ್ತು 70 ಕಿಲೋಮೀಟ್ರಿಗೆ ಒಂದೊಂದು ಹಸುಗಳು ಚೇಂಜ್ ಆಗ್ತದೆ. ನಮ್ಮಲ್ಲಿರುವಂಥ ಮಲೆನಾಡು ಗಿಡ್ಡ ಇವೆಲ್ಲ ಒಂದು 4-5 ಜಿಲ್ಲೆಗಾದರೆ, ಸ್ವರ್ಣ ಕಪಿಲೆಲ್ಲ ಚಿಕ್ಕಮಂಗ್ಳೂರಿಗೆ ಬರ್ತದೆ. ಆಮೇಲೆ ನಮ್ಮ ಹಳ್ಳಿಕಾರು ಹಾಸನ, ನಮ್ಮ ಬೆಂಗಳೂರು, ಮೈಸೂರು, ಚಾಮರಾಜನಗರ, ಇಲ್ಲಿಗೆಲ್ಲ ನಮಗೆ ಹಳ್ಳಿಕಾರು ಬರ್ತದೆ, ಇದು ಬರ್ತದೆ, ಅದು ಹಳ್ಳಿಕಾರು ಬರ್ತದೆ. ಹಾಗೆ ಇದು ವಿಶೇಷವಾದ ಒಂದು ತಳಿ ಮಲೆನಾಡು ಗಿಡ್ಡ ಅಂತ. ಅದರ ಹೈಟ್ ಅಷ್ಟೇ, ಅದು ಗಿಡ್ಡನೇ ಅದು. ಹಾಗೆ ಅದೊಂದು ಸ್ವರ್ಣ ಕಪಿಲ ಇದು. ಅದರಿಂದ ಈ ಮಂಗಳೂರಿನಲ್ಲಿ ಯಾಕೆ ಬ್ಯಾಂಕ್ಗಳೆಲ್ಲ ಇದಾಯಿತು ಅಂತಂದರೆ, ಅಲ್ಲೆಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಇದರ ಹಸುವ ಹಾಲನ್ನೇ ಬಳಸೋದು. ತುಂಬ ಬುದ್ಧಿಶಕ್ತಿಗೆ, ನೆನಪು ಶಕ್ತಿಗೆ ತುಂಬ ಒಳ್ಳೆಯದು ಇದು ಅಂತ ಹೇಳ್ಬಿಟ್ಟು ಮಲೆನಾಡು ಗಿಡ್ಡವನ್ನು ಬಳಸ್ತಾರೆ. ಆಮೇಲೆ ಇವುಗಳಿಗೆ ಯಾವುದೇ ಕಾಯಿಲೆ ಬರೋದಿಲ್ಲ. ಆಮೇಲೆ ನೀವು ನೋಡಿರ್ಬೋದು, ಎಲ್ಲ ದನಗಳು ಮಳೆ ಬಂದಾಗ ಮೇಯ್ತಾ ಇದ್ದಾಗ ಓಡೋದ್ರೆ ಇದು ಮಳೆಯಲ್ಲೇ ಮೇಯ್ತಾ ಇರ್ತದೆ. ಅದಕ್ಕೆ ಇದಕ್ಕೆ ಮಲೆನಾಡು ಆನೆ ಅಂತಲೂ ಹೇಳ್ತಾರೆ. ಮತ್ತು ತುಂಬ ಒಳ್ಳೆಯದು. ಮತ್ತು ಇದು ಅದ್ರ ಬದಲು ಈ ಗಿರು, HF ಯಾವುದ್ಯಾವುದೋ ಬೇರೆ ಬೇರೆ ಹಸುಗಳ ಥರ ಬದಲು ಪ್ರತಿಯೊಂದು ಮನೆಯಲ್ಲೂ 1-2 ಹಸು ಇದ್ದರೆ ಅದೇ ನಿಜವಾದ ಗೋಶಾಲೆ. ಪ್ರತಿಯೊಬ್ಬ ರೈತ ಅಂತ ಹೇಳಿದ್ರೆ, ರೈತ ಅಂತ ಯಾರು ಹಸು ಟವಲ್ ಹಾಕೊಂಡು ಊರಲ್ಲಿ ತಿರುಗಾಡೋ ಬದಲು ನಿಮ್ಮ ಮನೆಯಲ್ಲಿ 1-2 ಹಸು ಇಟ್ಕೊಳ್ಳಿ. ಮುಂದೆ ಫ್ಯೂಚರಲ್ಲಿ ಯಾರಪ್ಪ ದೊಡ್ಡ ಶ್ರೀಮಂತರು ಅಂದರೆ, ಜಮೀನು ಭೂಮಿ ಯಾರ ಹತ್ರ ಇದೆ, ಹಸು ಯಾರ ಹತ್ರ ಇದೆ, ಅವರೇ ಶ್ರೀಮಂತರು. ಅದರಿಂದ ರೈತರನ್ನ ವಿನಂತಿಸ್ಕೊಳ್ಳೋದು, ಯಾರು ನಿಮ್ಮ ಜಮೀನನ್ನು ಮಾರಬೇಡಿ, ಜಮೀನನ್ನು ಕಳ್ಕೊಳ್ಬೇಡಿ, ಜಮೀನು ಉಳಿಸ್ಕೊಳ್ಳಿ, 1-2 ಹಸು ಇಟ್ಕೊಳ್ಳಿ, ನೈಸರ್ಗಿಕವಾಗಿ ಬೆಳೆದ ಆಹಾರವನ್ನು ತಿನ್ನಿ. ಇವತ್ತು ಆರೋಗ್ಯ ಎಲ್ಲ ರೀತಿಯಲ್ಲಿ ಕೆಟ್ಟೋಗಿದೆ. ನಿಮ್ಮನ್ನು ಉಳಿಸ್ಲಿಕ್ಕೆ ಯಾವ ಪ್ರಧಾನಿ, ಯಾವ ಮುಖ್ಯಮಂತ್ರಿ, ಯಾವ ರಾಷ್ಟ್ರಪತಿ ಬರೋದಿಲ್ಲ. ನಿಮ್ಮನ್ನು ನೀವೇ ಉಳಿಸ್ಕೋಬೇಕು. ನಿಮ್ಮ ಜಮೀನಲ್ಲಿ ನೈಸರ್ಗಿಕವಾಗಿ ಆಹಾರವನ್ನು ಬೆಳೆದು ಸೇವಿಸೋದು ತುಂಬ ಒಳ್ಳೆಯದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾವು ಇವತ್ತಿಲ್ಲಿ ಸುತ್ತೂರು ಜಾತ್ರೆಯಲ್ಲಿದ್ದೀವಿ. ನಮಸ್ತೆ. ಥ್ಯಾಂಕ್ ಯು. ಇವಾಗ ಏನು ನೋಡಿದ್ರಿ ಮಲೆನಾಡು ಗಿಡ್ಡದ ಸಂಪೂರ್ಣ ವಿವರಣೆ. ಬನ್ನಿ ಮುಂದೆ ಮುಂದೆ ಹೋಗ್ತಾ ಬೇರೆ ಬೇರೆದೆಲ್ಲ ತೋರಿಸ್ತೀನಿ. ಈಗ ಎತ್ಕೊಂಡು ಬಂದಿರ್ಬೋದು, ನೋಡ್ಕೊಬರೋಣ ಬನ್ನಿ. ಆ ಕಡೆ ಹೋಗಿ ನಮ್ಮ ಹಿಂದ್ಗಡೆ ನೋಡಿ ಕೃಷಿ ಮೇಳ ಯಾವ ರೀತಿ ಇದೆ ಅಂತ ಎಲ್ಲ ಸಂಪೂರ್ಣ ವಿವರ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ ನೋಡಿ. ಬೀಟ್ರೋಟು ಯಾವ ರೀತಿ ಇದೆ ಅಂತ ಗಿಡ ನೋಡಿ, ಇಲ್ಲದೆ ಇರೋರು ನೋಡ್ಕೊಳ್ಳಿ. ಬೀಟ್ರೋಟು ಮಣ್ಣು ರಹಿತ ಕೃಷಿ ಇದು ನೋಡಿ ಯಾವ ರೀತಿ ಇದೆ ಕಲ್ಲರು. ಈ ಸೊಪ್ಪು ಸಮೇತ ಆ ಗೆಡ್ಡೆ ಸೊಪ್ಪು ಟೇಸ್ಟ್ ಅಂತ ಸೂಪರ್ ನೇಪರ್